ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಭಾಳ ಮನಸ್ಸಿಗೆ ದುಃಖ ಆಗಿದೆ. ಯಾಕೆಂದರೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನನಗೆ ವೈಯಕ್ತಿಕವಾಗಿ ಭಾಳ ಆತ್ಮೀಯವಾದಂಥ ಸಂಬಂಧ ಇತ್ತು. ವಿಶೇಷವಾಗಿ ಈ 5 ವರ್ಷದಲ್ಲಂತೂ ನನ್ನ ಜೊತೆಗೆ ಭಾಳ ಆತ್ಮೀಯತೆ ಬೆಳೆಸ್ಕೊಂಡಿದ್ದಾರೆ ಅವರು. ನನಗೆ ಅವರು ಏನೇ ಅಲ್ಲಿನ ಸಮಸ್ಯೆ ಮತ್ತೊಂದು ಇದ್ದರೆ ಫೋನ್ ಮಾಡೋರು. ಯಾವುದೇ ಅವ್ರ ಕ್ಷೇತ್ರದ್ದಾಯಿತು ಮತ್ತೊಂದಾಯಿತು. ಮತ್ತು ನಾನು ಅವರಿಗೆ ಹೇಳ್ತಾಯಿದ್ದೆ, ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಆಫೀಸಿಗೆ ಬರ್ತೀನಿ ಅಂದಾಗೂ ಇಲ್ಲ ನೀವು ಬರಬೇಡ್ರಿ, ನಾನು ಸ್ವಲ್ಪ ಸಮಯ ಅವಕಾಶ ನೋಡ್ಕೊಂಡು ನಾನೇ ಬರ್ತೀನಿ ಅಂತ. ಸೊ ಹಾಗಾಗಿ ಆ ರೀತಿಯ ಸಂಬಂಧಗಳು ನನಗೆ ಅವರಿಗೆ ಬೆಳೆದು ಬಿಟ್ಟಿದ್ದರಿಂದ ಅವರು ನನ್ನ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನು ಎಲ್ಲರ ಮುಂದೆ ಹೇಳ್ತಾಯಿದ್ರು. ಒಂದು ಸರ್ತಿ ಪ್ರಧಾನಮಂತ್ರಿಗಳಿಗೆ ಅವರೇನೋ ಭೇಟಿ ಮಾಡಬೇಕಾಗಿತ್ತು. ಆವಾಗೂ ಸಹಿತ ಅವರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಿದ್ರು. ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ನೀವು ಒಂದು ಮಾತು ಹೇಳ್ರಿ ಅಂತಂದ್ರೆ ಕೋಇನ್ಸಿಡೆಂಟಲಿ ಅವ್ರು ಕೇಳಿದ ತಕ್ಷಣ ಪ್ರಧಾನಮಂತ್ರಿಗಳು ಕೊಟ್ಟಿದ್ದರು ಅವರಿಗೆ. ಹಾಗಾಗಿ ಈ ರೀತಿ ಹಲವಾರು ಸಂಬಂಧಗಳು ನಮಗೆ ಅವ್ರಿಗಿತ್ತು. 7 ಬಾರಿ ಸಂಸದರಾಗಿ ಮತ್ತು ಒಮ್ಮೆ ಕೇಂದ್ರ ಮಂತ್ರಿ, ಒಮ್ಮೆ ರಾಜ್ಯದಲ್ಲಿ ಮಂತ್ರಿಯಾಗಿ ಹಲವು ಉತ್ತಮ ಸೇವೆಗಳನ್ನು ಸಲ್ಲಿಸಿ ಮತ್ತು ಅವರು ಉಳಿದವರಂತೆ ಇನ್ನು ಬೇರೆ ಯಾವುದೇ ಸಮಾಜದ ಬಗ್ಗೆ ಸಿಟ್ಟು, ಕೋಪ, ದ್ವೇಷ ಇಟ್ಕೊಳ್ಳಾರ್ದೆ ದಲಿತ ಸಮಾಜವನ್ನು ಅಲ್ಲಿ, ಯಾಕಂದರೆ ಆ ಸಮಾಜ ತಲಾಂತರದಿಂದ ತುಳಿತಕ್ಕೊಳಗಾಗಿರುವಂಥ ಸಮಾಜ. ಆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೇದು ಮಾಡಬೇಕು ಅನ್ನೋಂಥ ಮನೋಭಾವದ ವ್ಯಕ್ತಿ. ಅವರಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸ್ತೀನಿ.